1990ನೇ ಸಾಲಿನ ನೊಬೆಲ್ ಪುರಸ್ಕಾರದ ಗೌರವವನ್ನು ಪಡೆದ ಆಕ್ಟೇವಿಯಾ ಪಾಸ್ ಮೆಕ್ಸಿಕೋ ದೇಶದವರು. ಸ್ಪ್ಯಾನಿಷ್ ಭಾಷೆಯಲ್ಲಿ ಬರೆಯುವ ಪ್ರಮುಖ ಕವಿಯಾದ ಪಾಸ್ ಇಂಡಿಯಾದಲ್ಲಿಯೂ ಕೆಲವು ಕಾಲ ರಾಯಭಾರಿಯಾಗಿದ್ದ. ಈ ಶತಮಾನದ ಜಗತ್ತಿನ ಪ್ರಮುಖ ಕವಿಗಳಲ್ಲಿ ಒಬ್ಬನಾದ ಪಾಸ್ ತನ್ನ ಕಾವ್ಯೋದ್ಯೋಗದೊಂದಿಗೆ ಲೇಖನ, ಉಪನ್ಯಾಸಗಳ ಮೂಲಕವೂ ಗಮನಾರ್ಹ ಸ್ಥಾನ ಪಡೆದಿದ್ದಾನೆ. ಇತಿಹಾಸವನ್ನು ಕಲಾತ್ಮಕವಾಗಿ ಪುನರ್ನಿರ್ಮಿಸುವ ಪ್ರತಿಭೆಯನ್ನು ತನ್ನ ಕಾವ್ಯದಲ್ಲಿ ತೋರಿಸಿಕೊಂಡಿರುವ ಪಾಸ್ ಸತ್ಯ ಇತಿಹಾಸಗಳ ನಡುವೆ ಕಟ್ಟಿದ ಸೇತುವೆ. ಆ ದಾರಿ ಈ ದಾರಿ, ತಿಳಿಸಿ ಹೇಳಲಾಗದ ದಾರಿ, ನೋಡಿದವರ ಕಣ್ಣಿಗೆ ಸ್ಥಿರತೆಯಲ್ಲೂ ಚಲನಶೀಲತೆ ತೋರುವ ದಾರಿ ಎಂದು ಇತಿಹಾಸ ಹಾಗೂ ಕಾವ್ಯದ ಸಂಬಂಧವನ್ನು ಹೇಳಿಕೊಳ್ಳುವಂಥವು. ಮೆಕ್ಸಿಕೋ ದೇಶದ ನೊಬೆಲ್ ಪಡೆದಂತಹ ಆಕ್ಟೇವಿಯಾ ಪಾಸ್ ನಮ್ಮ ಟಿಪ್ಪು ಸುಲ್ತಾನ್ ಬಗ್ಗೆ ಬರೆದಂತಹ ಒಂದು ಪದ್ಯವನ್ನು ನಾನಿವತ್ತು ಓದ್ತೀನಿ. ಮೈಸೂರಿನ ಬೀದಿಯಲ್ಲಿ ನೀಲ ನಿಶ್ಚಲ ಬೆಟ್ಟ, ಕೆಂಪು ಬಯಲುಗಳು, ನೀಲಿ ಬಂಡೆಯಾವೃತ ಮೈದಾನ, ಒರಟು ಪಾಪಾಸು ಕಳ್ಳಿ, ದಟ್ಟ ಕಾಡಿನ ಪೊದೆ ಜನರು. ಅವರ ಮೈಬಣ್ಣ ನಸುಗಪ್ಪೆ ಅಥವಾ ಅವರು ಹೊದ್ದ ಶಾಲು ಬಿಳುಪೆ. ಸಾಮಾನು ಹೊತ್ತು ಮಾರುವವರ ಊರು, ಎತ್ತರದ ಆಕಾಶ, ವಿಸ್ತಾರ ಬಯಲುಗಳ ನಾಡು. ಕನಸು ಕಟ್ಟಲು ತಕ್ಕ ಊರು, ಕುದುರೆ ಸವಾರರ ಬೀಡು. ಹಸಿವಿಂದ ಕಂಗೆಟ್ಟವರು, ಸೊಂಪಾಗಿ ಬೆಳೆದ ಹೆಂಗಸರು ಮಕ್ಕಳು. ದುಂಡು ಮುಲೆ, ದಪ್ಪ ಪೃಷ್ಠ, ಆಭರಣ ತೊಟ್ಟರೂ ಬರಿಗಾಲ ನಡಿಗೆ. ಗಾಡಿ ಕಾರ್ತಿಯರು ತೊಟ್ಟ ಜಗ ಜಗಿಸುವ ಮೆಜೆಂಟಾ ಉಡಿಗೆ. ಹಚ್ಚೆ ವಹಿಸಿಕೊಂಡ ಹೆಣ್ಣು ಗಂಡುಗಳು, ಅಸಂಖ್ಯ ಕಣ್ಣೋಟಗಳ ಮಿಲನ, ತಣ್ಣನೆಯ ನೋಟ, ಗಜಿಬಿಜಿ ಅಸ್ಪಷ್ಟ ಮಾತುಗಳು. ನಿಗೂಢ ಆದರೆ ಟಿಪ್ಪು ಸುಲ್ತಾನ್ ಅವ ಮೈಸೂರಿನ ಹುಲಿ.